ಪ್ರಹ್ಲಾದರಾಜರ ಜನನ ಆಯಿತು. ಪ್ರಹ್ಲಾದರಾಜರ ಜನನ ಆದ ಕೂಡಲೇ ನೋಡಿ, ತಂದೆ ಇಟ್ಟ ಹೆಸರೇ ಪ್ರಹ್ಲಾದ, ಬೇರೆಯವರಿಟ್ಟದ್ದಲ್ಲ. ಹಿರಣ್ಯಕಶಿಪುವಿಗೂ ಮನಸ್ಸಿಗೆ ಸಂತೋಷ ಆಯಿತಂತೆ ಆ ಮಗುವನ್ನು ನೋಡಿದ ಕೂಡಲೇ. ಅದಕ್ಕೆ ಪ್ರಹ್ಲಾದ ಪ್ರಕೃಷ್ಟವಾದ ಆಹ್ಲಾದವನ್ನು ಕೊಡತಕ್ಕಂಥವ. ಆವಾಗ ಸಂಶಯ, ಹಿರಣ್ಯಕಶಿಪು ದೈತ್ಯ ಅವನಿಗೂ ಆಹ್ಲಾದ ಕೊಟ್ರ ಅಂದರೆ ಅಲ್ಲ, ಒಳಗಿರುವ ಜಯನಿಗೆ ಸಂತೋಷ ಕೊಟ್ಟದ್ದಕ್ಕೆ ಅವರು ಪ್ರಹ್ಲಾದ ಅಂತ ಹೆಸರಿಟ್ಟರು. ಸರಿ, ಮುಂದಿನ ಕಥಾಭಾಗ ಗೊತ್ತು. ಪ್ರಹ್ಲಾದರಾಜರಿಗೆ ಯಾವ ಸ್ಕೂಲಿಗೆ ಹಾಕಿದರು? ಚಂಡಾಮರ್ಕರ ಶಾಲೆಗೆ ಹಾಕಿದರು, ಹೌದಲ್ವೋ? ಆ ಚಂಡಾಮರ್ಕರ ಶಾಲೆ ಅಂದರೆ ಕಾನ್ವೆಂಟ್ ಥರ. ಅದೇ ವಾಸಿ ಈ ಕಾನ್ವೆಂಟ್ಗಿಂತ. ಈ ಕಾನ್ವೆಂಟಲ್ಲಿ ಬರೀ ಅರ್ಥ ಕಾಮ, ದುಡ್ಡು ಬಯಕೆ, ಅದನ್ನು ಹೇಗೆ ಬಳಸ್ಕೋಬೇಕು ಅಂತ. ಆದರೆ ಅಲ್ಲಿ ಧರ್ಮ ಒಂದಿತ್ತು, ಧರ್ಮ ಅರ್ಥ ಕಾಮ. ಮೋಕ್ಷದ ಪಾಠ ಇಲ್ಲ. ಯಾಕೆ? ಮೋಕ್ಷ ಅಂದರೆ ಹಿರಣ್ಯಕಶಿಪುವಿನ ಕಾಲತ್ರ ಇರೋದೇ ಮೋಕ್ಷ. ಅದಕ್ಕೆ ಮೋಕ್ಷದ ಪಾಠ ಪ್ರತ್ಯೇಕ ಇದ್ದಿಲ್ಲ, ತ್ರಿವರ್ಗದ ಪಾಠ ಮಾತ್ರ ಮಾಡ್ತಾಯಿದ್ರು. ಆ ಪಾಠವನ್ನು ಶುಶ್ರುವೆ ನ ಪಪಾಠ ಅಂದರು. ಆ ಪಾಠವನ್ನೆಲ್ಲ ಕೇಳ್ತಾ ಇದ್ರಂತೆ. ಕೇಳಿದಾಗಲೂ ಅವರಿಗೆ ಕೇಳ್ತಾ ಇದ್ದರು, ಅದನ್ನು ಹಿಡಿಸ್ಕೊಂಡಿಲ್ಲಂತೆ, ಬಿಟ್ಬಿಡ್ತಾ ಇದ್ದರು ಪ್ರಹ್ಲಾದರಾಜರು. ಯಾಕೆ ಅಂದರೆ ಮೇನೆ ಸ್ವರೂಪ ಅಸದ್ಗ್ರಹಾಶ್ರಯಂ. ಈ ಜ್ಞಾನ ಇವರು ಹೇಳೋದು ತಪ್ಪಿದು ಅಂತ ತಿಳ್ಕೊಂಡ್ರಂತೆ. ಅದಕ್ಕೆ ತಂದೆಯ ತೊಡೆಯ ಮೇಲೆ ತಂದೆ ಕೂಡಿಸಿಕೊಂಡು ಅವನ್ನು ಆಲಿಂಗನ ಮಾಡಿಕೊಂಡು ಮುತ್ತು ಕೊಟ್ಟು, ಕಣ್ಣಲ್ಲಿ ನೀರು ಬರ್ತಾ ಇದೆ. ಯಾರಿಗೆ? ಹಿರಣ್ಯಕಶಿಪುವಿಗೆ. ಆ ಪ್ರಹ್ಲಾದರಾಜರನ್ನು ನೋಡಿ ಸಂತೋಷದಿಂದ ಆನಂದ ಬಾಷ್ಪ ಬರ್ತಾ ಇದ್ದಾರೆ. ಆ ನೀರು ಪ್ರಹ್ಲಾದರಾಜರ ತಲೆಯನ್ನು ತೊಯಿಸಿ ಬಿಡ್ತಾ ಇದೆ. ಇದು ಆ ಸ್ಥಿತಿ. ಅಂಥ ಕಾಲಕ್ಕೆ ಕೇಳುತ್ತಾನೆ, ನೀನು ಅಧ್ಯಯನ ಮಾಡಿದ್ದು ಸ್ವಲ್ಪ ಉತ್ತಮವಾದ್ದು ಏನಿದ್ರೆ ಹೇಳೋ. ಅಧೀತಂ ಕಿಂಚಿದುತ್ತಮಂ. ಆವಾಗ ಹೇಳ್ತಾ ಇದ್ದಾರೆ ಪ್ರಹ್ಲಾದರಾಜರು, ಹೇ ಅಸುರವರ್ಯ, ದೇಹಿನಾಂ ಸದಾ ಸಮುದ್ವಿಗ್ನಧಿಯಾಂ, ಯಾವಾಗಲೂ ಅಸದ್ಗ್ರಹಾತ್ ತಪ್ಪಾದ ತಿಳುವಳಿಕೆಯಿಂದ ಸದಾ ಟೆನ್ಷನ್ 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 ಅಂದಿರ್ತಾರೆ. ಇಂಥ ಜೀವರಾಶಿಗೆ ಒಂದೇ ಒಂದು ಉಪಾಯ, ತತ್ಸಾಧು ಮನ್ಯೆ ಅಸುರವರ್ಯ ದೇಹಿನಾಂ ಸದಾ ಸಮುದ್ವಿಗ್ನಧಿಯಾಂ ಅಸದ್ಗ್ರಹಾತ್ ಹಿತ್ವಾತ್ಮಪಾತಂ ಗೃಹಮಂಧಕುಪಂ ವನಂ ಗತೋ ಯದ್ಧರಿಮಾಶ್ರಯೇತ. ಈ ತನ್ನ ನಾಶಕ್ಕೆ ಕಾರಣವಾಗಿರತಕ್ಕಂಥ ಈ ಸಂಸಾರವನ್ನು ಬಿಟ್ಟು, ಮನೆಯನ್ನು ಬಿಟ್ಟು ಕಾಡಿಗೆ ಹೋಗಿ ಶ್ರೀಹರಿಯ ಪಾದವನ್ನು ಹಿಡಿಯೋದೇ ಉತ್ತಮ. ತುಂಬ ಅರ್ಥ ಇತ್ತು. ವನಂ ಗತಃ ಅಂದರೆ ತೀರ್ಥಯಾತ್ರೆಗೆ ಹೋಗಬೇಕು. ವನ ಅಂದರೆ ನೀರು. ಆ ತೀರ್ಥಯಾತ್ರೆಗಳಿಗೆ ಹೋದಾಗ ಅಲ್ಲಿ ಸಜ್ಜನರ ಸಮೂಹ ವನ ಸಿಗುತ್ತೆ. ಅವರ ಹತ್ತಿರ ಇನ್ನೊಂದು ವನ, ಶಾಸ್ತ್ರದ ವನ ಸಿಗುತ್ತೆ. ಅದರಿಂದ ವಿಶೇಷವಾದ ನಾಡಿಗಳ ವನ ಸಿಗುತ್ತೆ. ಅಲ್ಲಿ ಭಗವಂತ ಇರ್ತಾನೆ. ಅವನ ಶರಣಾಗತನಾಗಬೇಕು ಅಂದಾಗ ಸಿಟ್ಟಿನಿಂದ ಕಳಿಸಿಕೊಟ್ಟು ಬಿಡ್ತಾನೆ. ತಿರುಗಾ ಅಧ್ಯಯನ ಮಾಡಿಕೊಂಡು ಬಂದಾಗ ಪುನಃ ಉತ್ತರ. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿ ವೇದನಂ ಅಂತ 9 ಲಕ್ಷಣಗಳಿರುವ ಭಕ್ತಿಯೇ ಮೋಕ್ಷಕ್ಕೆ ಮಾರ್ಗ ಅಂತ ಹೇಳಿದಾಗ ಪ್ರಹ್ಲಾದರಾಜರನ್ನು ಕೊಲ್ಲಲಿಕ್ಕೆ ನಾನಾ ಪ್ರಯತ್ನಪಟ್ಟು
ಸುಸ್ತಾಗಿ ಬಿಡುತ್ತಾನೆ. ಆಗಲ್ಲ. ನಶಶಾಕ ಯದಾಹಂತುಂ, ಪ್ರಹ್ಲಾದರಾಜರನ್ನೇ ಏನು ಮಾಡಲಿಕ್ಕಾಗಿಲ್ಲ. ಆವಾಗ ತಲೆ ಹಿಡ್ಕೊಂಡು ಕೂತಿದ್ದಾನೆ ಯಾರು? ಹಿರಣ್ಯಕಶಿಪು. ಆವಾಗ ಆ ಹಿರಣ್ಯಕಶಿಪು ಪ್ರಹ್ಲಾದರಾಜರನ್ನು ನೋಡಿ, ಹೇಗಿದ್ದಾನೆ ಪ್ರಹ್ಲಾದ ಅಂದೆ, ಶುನಶೇಪ ಇವ ಪ್ರಭು, ಶುನಶೇಪನಂತೆ ಇದ್ದಾನೆ ಅಂತ ನೆನೆಯುತ್ತಾನೆ. ಅದು ಹೇಳಲಿಕ್ಕೆ ಬಂದೆ ಇಲ್ಲಿ. ಶುನಶೇಪ ಅಂದರೆ ಯಾರು? ರುಚಿಕ ಅಂತ ಒಬ್ಬ ಋಷಿಯ ಮಗ. ಆ ಋಷಿ ದಂಪತಿಗಳು, ಅವರಿಗೆ 3 ಜನ ಮಕ್ಕಳು, ಗಂಡು ಮಕ್ಕಳು. ಇತ್ತ ಹರಿಶ್ಚಂದ್ರ ಮಹಾರಾಜ ಮಕ್ಕಳಿದ್ದಿಲ್ಲ ಆತನಿಗೆ. ಮಕ್ಕಳಿಲ್ಲ ಅಂತ ವರುಣದೇವರಿಗೆ ಹರಕೆ ಹಾಕ್ಕೊಳ್ತಾನೆ, ನನಗೆ ಗಂಡು ಮಗುವಾದರೆ ಬಲಿ ಕೊಡ್ತೇನೆ. ನೋಡಿ, ಗಂಡು ಮಗುವಾದರೆ ಆ ಮಗುವನ್ನೇ ಬಲಿ ಕೊಡ್ತೇನೆ. ಮಗುವಾಯಿತು. ವರುಣದೇವರು ಕೇಳಿದರು, ಬಲಿ ಕೊಡು. ಆಸೆ ಬಂತು. ಅದಕ್ಕೆ ಹಲ್ಲು ಬರಲಿ ಕೊಡ್ತೇನೆ ಅಂದ. ಹಲ್ಲು ಬಂದಾಗ ಕೇಳಿದರೆ ಅದು ಉದುರಿ ಮತ್ತು ಹೊಸ ಹಲ್ಲು ಬಂದಾಗ ಕೊಡ್ತೇನೆ, ಮತ್ತು ಕೊಳ್ಳಿಲ್ಲ. ಅದಕ್ಕೆ ವರುಣದೇವರು ಶಾಪ ಹಾಕಿದರು. ಏನು? ನಿನಗೆ ಜಲೋದರ ವ್ಯಾಧಿ ಬರಲಿ, ಹೊಟ್ಟೆ ದೊಡ್ಡದಾಗುತ್ತೆ, ಕೈಕಾಲು ಸಣ್ಣದಾಗಿರುತ್ತೆ, ನೀರು ತುಂಬಿಬಿಟ್ಟಿರುತ್ತೆ. ಇಂಥ ವ್ಯಾಧಿ ಬಂದರೆ, ಮಗನಾದ ರೋಹಿತ ದೊಡ್ಡವನಾಗಿದ್ದ. ಅವನು ಕೇಳಿದ ಪುರೋಹಿತರನ್ನು, ನನ್ನಪ್ಪನ ರೋಗ ಹೋಗಬೇಕಾದರೆ ಏನು ಮಾಡಬೇಕು? ಆವಾಗ ಪುರೋಹಿತರು ಹೇಳಿದರು, ನಿನ್ನನ್ನು ಬಲಿ ಕೊಡಬೇಕಾಗಿತ್ತು, ಆಗಲಿಲ್ಲ. ನಿನ್ನ ಬದಲಾಗಿ ಇನ್ನೊಬ್ಬರನ್ನು ಬಲಿ ಕೊಟ್ಟರೆ ಆಗುತ್ತೆ. ಆ ಬಲಿ ಹೇಗೆ? ನೀವು ದುಡ್ಡು ಕೊಟ್ಟು ತರಬೇಕವನನ್ನು. ಸರಿ, ಆನೆ ಮೇಲೆ ಧನದ ರಾಶಿಯನ್ನು ಹಾಕ್ಕೊಂಡು ಹೊರಟಿದ್ದಾನೆ. ಆತನಿಗೆ ಕಾಣಿಸಿದ್ದೇ ಈ ಬ್ರಾಹ್ಮಣ, ಬಡ ಬ್ರಾಹ್ಮಣ. 5 ಜನ ಇದ್ದಾರೆ. ಬಡತನ, ಸತ್ತು ಹೋಗುವಂತೆ ಇದ್ದಾರೆ. ಹೇಳುತ್ತಾನೆ ಈ ರೋಹಿತ ಬ್ರಾಹ್ಮಣನ ಕರೆದು, 5 ಜನ ಸತ್ತು ಹೋಗೋದಕ್ಕಿಂತ ಒಬ್ಬನನ್ನು ಯಜ್ಞಕ್ಕೆ ಪಶುವಾಗಿ ಕೊಟ್ಟರೆ ದುಡ್ಡು ಕೊಡ್ತೇನೆ, ಎಲ್ಲರೂ ಬದುಕಬಹುದು. ಬಡತನ ಬಹಳ ಕಠಿಣವಾದ್ದು. ಬರಬಾರದಷ್ಟೇ, ಬಂದರೆ ಅದರ ರುಚಿ ಬೇರೆಯೇ ಇರುತ್ತೆ. ಅದರ ಕುರಿತು ಮಾತಾಡೋದು ಬೇರೆ, ಅನುಭವಿಸೋದು ಬೇರೆಯೇ ಆಗಿರುತ್ತೆ. ಹೊಟ್ಟೆ ತುಂಬ ಅನ್ನ ಉಣಲಿಕ್ಕೆ ಇದ್ದು ಪದಾರ್ಥಗಳೆಲ್ಲ ಪಾತ್ರೆಗಳ ತುಂಬ ಇದ್ದಾಗ ಉಣಲಿಕ್ಕೆ ಮನಸ್ಸಿರಲ್ಲ. ಮನೆಯಲ್ಲಿ ಪದಾರ್ಥವೇ ಇಲ್ಲದಿದ್ದಾಗ ನನಗೆ ಹಾಕ್ತಾರಾ ಯಾರಿಗೆ ಹಾಕ್ತಾರಾ ಅಂತ ಹೊಟ್ಟೆ ಏನು ಸುಡ್ತಾ ಇದ್ದರೆ ಒದ್ದಾಡುವ ಜನ ಎಷ್ಟಿದ್ದಾರೆ. ಆ ಹಸಿವೆಗಾಗಿ ಮಾಡಬಾರದ ಕೆಲಸವೂ ಮಾಡಿಬಿಡುತ್ತಾರೆ. ಅದಕ್ಕೆ ದೃಷ್ಟಾಂತ ಇದೆ. ಇಲ್ಲಿ ಹೇಳ್ತಾ ಇದ್ದಾರೆ, ಮಗನನ್ನು ಮಾರಿಕೊಳ್ಳುವ ಹಂತ. ಯಜ್ಞ ಪಶುವಾಗಿ ಕೊಡ್ತೇನೆ ಅಂತ ದೋಷವಿಲ್ಲ. ಸರಿ, ಮನೆಗೆ ಬಂದಿದ್ದಾನೆ ಬ್ರಾಹ್ಮಣ. ಆ ರೋಹಿತನನ್ನು ಇರು ಅಂತ ಹೇಳಿದ್ದಾನೆ. ಮಕ್ಕಳಿಗೆ ಹೇಗೆ ಹೇಳಬೇಕು? ಸಂಕೋಚ ಅಲ್ವೇ? ನಿಮ್ಮನ್ನು ಮಾರ್ತಾ ಇದ್ದೀನಿ, ನಿಮ್ಮಲ್ಲಿ ಯಾರೋ ಒಬ್ಬರು ಹೋಗಿಬಿಡಲಿ ಅಂತ ಯಾರಿಗೆ ಹೇಳಬೇಕು? ಅದಕ್ಕೆ ಮಕ್ಕಳು ಮಲಗಿದಾಗ ರಾತ್ರಿ ಹೆಂಡತಿ ಜೊತೆಗೆ ಮಾತಾಡುತ್ತಾ ಇದ್ದಾನೆ ಗಂಡ. ನೋಡು, ರೋಹಿತ ಬಂದಿದ್ದಾನೆ, ರಾಜನ ಮಗ, ದುಡ್ಡು ಕೊಡ್ತಾನಂತೆ. ನಾನು ಒಬ್ಬ ಮಗನನ್ನು ಕೊಡಬೇಕು ಅಂತ ನನ್ನ ಸಂಕಲ್ಪ, ನೀನು ಒಪ್ಪಿದರೆ. ಹೆಂಡತಿ ಹೇಳಿದ್ಲು, ಎಲ್ಲರೂ ಹಸಿವೆಯಿಂದ ಸಾಯುವುದಕ್ಕಿಂತ ಒಬ್ಬನನ್ನು ಮಾರಿ ಎಲ್ಲರೂ ಬದುಕುವುದು ಒಳ್ಳೆಯದಲ್ಲವಾ? ನೋಡಿ, ತಾಯಿಯೂ ಒಪ್ಪಿದ್ಲು. ಹಸಿವೆ ಅಂಥ ಕೆಲಸ ಮಾಡಿಸುತ್ತೆ.
ಹಾಂ ಸರಿ, ಅಷ್ಟುವರೆಗೆ ಚೆನ್ನಾಗಿದೆ ಕತೆ. ಯಾರನ್ನ ಕೊಡಬೇಕು? ಅಪ್ಪ ಮೊದಲೇ ಹೇಳಿಬಿಟ್ಟ, ದೊಡ್ಡವನನ್ನು ನಾನು ಕೊಡಲ್ಲ. ಯಾಕೆ ಅಂದರೆ ಮನೆಗೆ ಜವಾಬ್ದಾರಿ ತಗೋಬೇಕಾದವ ಅವನೇ ಅಲ್ವಾ. ಸಾಮಾನ್ಯ ತಂದೆಗೆ ದೊಡ್ಡವನ ಮೇಲೆ ಅಭಿಮಾನ ಇರುತ್ತೆ. ತಾಯಿ ಥಟ್ಟನೆ ಹೇಳಿದ್ದು, ಹೌದೌದು ಚಿಕ್ಕವನನ್ನು ನಾ ಕೊಡಲ್ಲ ಅಂದು. ಯಾಕೆ? ಪಾಪ ಅವನಿಗೇನು ಗೊತ್ತಿಲ್ಲ. ಇನ್ನು ಉಳಿದವರು ಯಾರು? ಮಧ್ಯದವ. ಅದಕ್ಕೆ ನಾನು ನೆಲ್ಲೂರಿಗೆ ಹೋಗಿದ್ದೆ. ಆ ನೆಲ್ಲೂರಿಗೆ ಹೋದಾಗ ಅಲ್ಲಿ ಅದ್ವೈತಿಗಳ ಮನೆ ಇದೆ. ಆದರೆ ಒಳ್ಳೆ ಪಂಡಿತರು ಹೌದು. ಯಾರು ಪ್ರವಚನಕ್ಕೆ ಬಂದರೆ ಊರಿಗೆ ಅವ್ರನ್ನ ಕರೆದು ಸನ್ಮಾನ ಮಾಡುತ್ತಾರೆ. ನಮ್ಮ ತಂಬಿಹಳ್ಳಿ ದೊಡ್ಡ ಸ್ವಾಮಿಗಳಿದ್ದಾರಲ್ವ, ಅವರಿಗೂ ಅವರ ತಂದೆಯವರಿಗೂ ಬಹಳ ನಂಟು ಅಂತ ಹೇಳಿದರು. ಎಲ್ಲರೂ ಒಂದು ಕಡೆ ಇದ್ದುಕೊಂಡು ಇದು ಮಾಡಿದವರು. ಅವರು ತನ್ನ ಪರಿಚಯ ಮಾಡಿಕೊಡ್ತಾ, ನಾನು ನಮ್ಮ ಮನೆಯಲ್ಲಿ ಶುನಶೇಪ ಅಂದರು. ಅಂದರೆ ಮಧ್ಯದವ ಅಂತ ಅವರು ಹೇಳಿ ಪರಿಚಯ ಮಾಡಿದ್ದು, ನಮ್ಮ ಮನೆಯಲ್ಲಿ ಶುನಶೇಪ ನಾನೇ ಅಂತ. ಆ ರೀತಿಯಲ್ಲಿ ತಂದೆ ತಾಯಿಗಳ ಮಾತು ನಡೀತಾ ಇರುವಾಗ ರಾತ್ರಿ ಹೊತ್ತಿನಲ್ಲಿ ಎದ್ದು ಕೂತವ ಯಾರು ಅಂದರೆ ಶುನಶೇಪ. ತಂದೆ ತಾಯಿಗಳ ಮಾತು ಕೇಳ್ತಾ ಇದ್ದಾನೆ. ಯಾಕೆ ಕೇಳುತ್ತಿದ್ದ? ಆ ವ್ಯಕ್ತಿಯ ವಿಶ್ಲೇಷಣೆ ಕೊಡ್ತಾರೆ. ಹೇಗಿದ್ದ ಶುನಶೇಪ ಅಂದರೆ, ಆ ರೋಹಿತನನ್ನು ನೋಡಿದ ಕೂಡಲೇ ಗೊತ್ತಾಯಿತು, ಇದು ದುಡ್ಡು ಕೊಟ್ಟು ಹೋಗೋ ವಿಚಾರವೇ ಇದು. ಅದಕ್ಕೆ ಅಂದುಕೊಂಡಂತೆ, ನಾನೇ ಹೋದರೆ ಒಳ್ಳೆಯದು, ಇವರೆಲ್ಲ ಉಳಿದರೆ ಒಳ್ಳೆಯದು. ಎಲ್ಲಿ ನನ್ನನ್ನು ಬಿಟ್ಟು ಮಿಕ್ಕವರನ್ನು ಕಳಿಸಿಬಿಡ್ತಾರೋ ಅಂತ ಎದ್ದು ಕಾಯ್ತಾ ಇದ್ದ. ತಂದೆ ತಾಯಿಗಳ ಬಾಯಿಯಿಂದ ತನ್ನನ್ನೇ ಕಳಿಸೋದು ಅಂತ ಮನಸ್ಸು ಕೇಳಿದ ಕೂಡಲೇ ತುಂಬ ಖುಷಿಯಾಯಿತು. ತಂದೆ ತಾಯಿಗಳ ಸ್ಥಿತಿ ಅರ್ಥ ಮಾಡಿಕೊಂಡ. ಇವನನ್ನು ಎಬ್ಬಿಸಿ ನಿನ್ನ ಮಾರ್ತಾ ಇದ್ದೀವಿ ಹೋಗು ಅಂತ ಹೇಳಲಿಕ್ಕೆ ಅವ್ರಿಗೆ ಆಗಲ್ಲ, ಸಂಕೋಚ ಇರುತ್ತೆ. ಅವನೇ ಅರ್ಥ ಮಾಡಿಕೊಂಡ. ರೋಹಿತನನ್ನು ಕರೆದ, ನಾನೇ ಬರ್ತಾ ಇದ್ದೇನೆ ಅಂತ ಹೇಳಿದ. ದುಡ್ಡು ಕೊಡು ಅಂತ ಹೇಳಿದ. ಹೊರಡತ ತಂದೆ ತಾಯಿಗೆ ನಮಸ್ಕಾರ ಮಾಡಿದ, ಹೊರಟು ಹೋದ.